ನಾನು ರಾಜೀನಾಮೆ ಕೊಡಲ್ಲ, ಯಾವುದೇ ಶಾಸಕಾಂಗ ಸಭೆಯನ್ನು ಕರೆದಿಲ್ಲ, ಶಾಸಕಾಂಗ ಸಭೆ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಮುಖ್ಯಮಂತ್ರಿಗಳು. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಕೇಳಿದರೆ ಕುಮಾರಸ್ವಾಮಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಹಾಗಾಗಿ ಯಾವ ಶಾಸಕಾಂಗ ಸಭೆಯನ್ನು ಕೂಡ ನಾನು ಕರೆದಿಲ್ಲ ಅಂತ ಇವತ್ತು ಮಧ್ಯಾಹ್ನ ಎಲ್ಲ ಶಾಸಕಾಂಗ ಸಭೆ ನಾಳೆ ಬೆಳಗ್ಗೆ 10 ಗಂಟೆಗೆ ನಿಗದಿಯಾಗಿದೆ ಅಂತ ವದಂತಿಗಳಿತ್ತು. ಅದಕ್ಕೆ ಅವರೀಗ ತೆರೆ ಎಳೆದಿದ್ದಾರೆ. ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದ್ದಾರೆ? ಅಲ್ಲ, ಬೇಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು ಅಲ್ಲ. ನೀನು ಕೇಳ್ತಾ ಇದ್ದೀನಯ್ಯ, ಮತ್ತೆ ನೀನು ಬಿಡು. ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಬಿಡು. ಮಾಡ್ಲಿ, ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಬೈ ಬೋತ್. ನಾನು ಸಿದ್ದರಾಮಯ್ಯ ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಅದು ಅಪ್ಲೈ ಆಗಲ್ವಾ? ಸೊ ಸಿದ್ದರಾಮಯ್ಯನವರ ಮಾತು ಇದು. ನಾನು ರಾಜೀನಾಮೆ ಕೊಡಲ್ಲ, ಕುಮಾರಸ್ವಾಮಿಗೆ ನೈತಿಕತೆ ಇಲ್ಲ, ಇಡೀ ಪಕ್ಷ ನನ್ನ ಪರವಾಗಿ ನಿಂತಿದೆ, ಇಡೀ ಶಾಸಕರು ಸಚಿವರೆಲ್ಲ ನನ್ನ ಪರವಾಗಿದ್ದಾರೆ, ಹೈಕಮಾಂಡ್ ನನ್ನ ಪರವಾಗಿದೆ. ಇನ್ನೂ ಎನ್ಕ್ವೈರಿ ಆಗಲಿ ಅಂತ ಅಷ್ಟೇ ಆರ್ಡರ್ ಕೊಟ್ಟಿರೋದು, ಆಗಲೇ ರಾಜೀನಾಮೆ ಕೊಡಿ ಅಂತಂದ್ರೆ ಹೆಂಗೆ? ಕೊಡಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಗೂ ಕೂಡ ಜಾಮೀನ್ ಮೇಲಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರಾ? ನನಗೆ ನೈತಿಕತೆ ಅಪ್ಲೈ ಆಗೋದು ಅವ್ರಿಗೆ ಅಪ್ಲೈ ಆಗಲ್ವಾ ಅಂತ ಪ್ರಶ್ನೆ. ಮೊದಲು ಕುಮಾರಸ್ವಾಮಿಯನ್ನ ರಾಜೀನಾಮೆ ಕೇಳಿ ಅಂತ ಪತ್ರಕರ್ತರಿಗೆ ಹೇಳಿದ್ದಾರೆ. ವಿಪಕ್ಷಗಳು ಹೋರಾಟ ಮಾಡಲಿ, ಅದನ್ನು ನಾವು ರಾಜಕೀಯವಾಗಿ ಎದುರಿಸ್ತೀವಿ ಅಂತ ಕೂಡ ಮಾತುಗಳನ್ನು ಆಡಿದ್ದಾರೆ. ಕುಮಾರಸ್ವಾಮಿಗೆ ನೈತಿಕತೆ ಓಕೆ, ಒಂದಷ್ಟು ಜನ ಮಾತಾಡಿದ್ರಲ್ಲ, ಈಗೆಲ್ಲ BJP ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಹಂಗೆ ನೋಡಕ್ಕೆ ಹೋದರೆ ರಾಜೀನಾಮೆನೇ ಕೇಳಿಲ್ಲ. ಇವತ್ತು ಆ ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ, ನಾನು ಅವತ್ತು ರಾಜೀನಾಮೆ ಕೇಳಿಲ್ಲ, ಇವತ್ತು ರಾಜೀನಾಮೆ ಕೇಳಿಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ರಾಜೀನಾಮೆ ಕೇಳಿರೋದು BJP ನಾಯಕರು. ಅಶೋಕ್ ಕೇಳಿದ್ದಾರೆ, CT ರವಿ ಕೇಳಿದ್ದಾರೆ, ಪ್ರಹ್ಲಾದ್ ಜೋಶಿ ಕೇಳಿದ್ದಾರೆ, ಅವರುಗಳು ರಾಜೀನಾಮೆ ಕೇಳಿರೋದು.